ನೋಡಿ, ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ಳುವಂತಹ ಟ್ರಬಲ್ ಶೂಟರ್ 3 ಟ್ರಬಲ್ ಶೂಟರ್ಗಳನ್ನ ರೆಡಿ ಮಾಡಿದ್ದಾರಂತೆ ಈ ಟ್ರಬಲನ್ನು ಶೂಟ್ ಮಾಡೋದಕ್ಕೆ ಅಂತ. ಈ ಎಲ್ಲ ಟ್ರಬಲ್ಗಳ ವಿಚಾರ ಕೇಳಿ ನನಗೊಂದು ಫೇಮಸ್ ಡೈಲಾಗ್ ನೆನಪಾಗ್ತಾ ಇದೆ ವೀರೇಂದ್ರ. ನೆನಪಿರ್ಬೇಕು ನಿಮಗೆ, ಅದು ಕೇಳಿದ್ದೀರಾ? ಡೋಂಟ್ ಟ್ರಬಲ್ ದ ಟ್ರಬಲ್, ಇಫ್ ಯು ಟ್ರಬಲ್ ದ ಟ್ರಬಲ್, ಟ್ರಬಲ್ ಟ್ರಬಲ್ಸ್ ಯು. ಐ ಆಮ್ ನಾಟ್ ದ ಟ್ರಬಲ್, ಐ ಆಮ್ ದ ಟ್ರೂತ್ ಅನ್ನೋ ಡೈಲಾಗ್ ಕೇಳಿದ್ದೀರಾ? ಭಾಳ ಫೇಮಸ್ ಡೈಲಾಗ್ ಅಲ್ಲ ಪಾಟೀಲ್, ಅದು ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿರೋ ಡೈಲಾಗ್ ಅದು. ಟ್ರಬಲ್ ಯಾರಾಗ್ತಾ ಇದ್ದಾರೆ, ಟ್ರಬಲ್ ಶೂಟ್ ಯಾರು ಮಾಡ್ತಿದ್ದಾರೆ ಅಂತ ಇಲ್ಲಿ ಬಾರಿ ಮಜವಾಗಿದೆ. ಟ್ರಬಲ್ ಶೂಟರ್ಗೆ ಟ್ರಬಲ್, ಇಲ್ಲಿ ಬೇರೆ ಯಾರಿಗೂ ಅಲ್ಲ. ಯಾರು ಟ್ರಬಲ್ ಶೂಟರು ಅವರಿಗೆ ಟ್ರಬಲ್ ಎದುರಾಗಿರೋದ್ರಿಂದ ಅವರು ಹೊಸ ಟ್ರಬಲ್ ಶೂಟರ್ಗಳನ್ನ ಹುಟ್ಟಾಕ್ತಾ ಇರೋದು ಇದು. ಅದಕ್ಕೋಸ್ಕರ ಒಂದು ಟೀಮ್ ಏನು RAF ಅಂತ, ಇದು ಎಲ್ಲ ಸರ್ಕಾರದಲ್ಲೂ ಇರುತ್ತೆ ಪಾಟೀಲ್ ರೀ, ಹೊಸ್ತಲ್ಲ. ಈಗ SM ಕೃಷ್ಣ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಹಾಗೂ HK ಪಾಟೀಲ್ರು, ಈ 3 ಜನರನ್ನ ಪೇಪರಲ್ಲೂ ಬರಿತಾ ಇದ್ರು. ಒಂದು ಸೆಟ್ ದೋಸೆ ಗ್ರೂಪ್ ಅಂತ, ಎಲ್ಲೋ 3 ಜನ ಎಲ್ಲೋದ್ರು ಒಟ್ಟಿಗೆ, ಮೀಡಿಯಾ ಮುಂದೆ ಬಂದರು ಒಟ್ಟಿಗೆ, ಕ್ಯಾಬಿನೆಟ್ಟಿಗೆ ಹೋದ್ರು ಒಟ್ಟಿಗೆ, ಹೀಗೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋರು ಅವರು. ಸೊ ಆ ಟೀಮ್ನ ಸೆಟ್ ದೋಸೆ ಟೀಮ್ ಅಂತ ಕರೆಯೋರು ಅವಾಗ. ನಾನು ಹೇಳ್ತಾ ಇರೋದು 99ರಿಂದ 2004 ಅವಧಿಯ ಸಮಯ ಪಾಟೀಲ್ರೆ. ಅವಾಗ ಈಗ ಭಾಳ ಫೇಮಸ್ ಇವರು ಆ ರೀತಿ. ಇವತ್ತು ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಧರ್ಮಸಿಂಗ್ ಅವರು ನಮ್ಮ ನಡುವೆ ಇಲ್ಲ, ಅವರ ಪುತ್ರ ಇವರು DK ಶಿವಕುಮಾರ್ ಅವರ ಕ್ಯಾಬಿನೆಟ್ಟಲ್ಲಿ ಸಚಿವರಾಗಿದ್ದಾರೆ. HK ಪಾಟೀಲ್ರು ಇದೇ ಕ್ಯಾಬಿನೆಟ್ ಸೇರಬೇಕು ಅಂತೇಳಿ ಪ್ರಯತ್ನ ಪಟ್ಟು ಕೂಡ ಸೇರಕ್ಲಿಕ್ಕೆ ಆಗಿಲ್ಲ ಅನ್ನೋಂಥದ್ದು. ಇನ್ನು ಹಿಂದೆ 2013ರಿಂದ 2018 ನಡುವೆ ಪಾಟೀಲ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತಲ್ಲ, ಆಗಲೂ 2 ಟೀಮ್ ಇತ್ತಲ್ಲಿ. ಒಂದು SBM ಅಂತ ಭಾಳ ಫೇಮಸ್ಸು. ಯಾರ್ಯಾರು SBM ಅಂದರೆ ಪಾಟೀಲ್ರೆ? ಸೋಮಶೇಖರ್, S ಫಾರ್ ಸೋಮಶೇಖರ್, B ಫಾರ್ ಬೈರ್ತಿ ಬಸವರಾಜ್, M ಫಾರ್ ಮುನಿರತ್ನ. ಈ 3 ಜನ ಎಲ್ಲೋಗ್ಲಿ ಎಲ್ಲಿ ಬರಲಿ ಎಲ್ಲೋದ್ರೂ ಒಟ್ಟೊಟ್ಟಿಗೆ, CLP ಮೀಟಿಂಗ್ ಹೋದ್ರು ಒಟ್ಟಿಗೆ, ಮುಖ್ಯಮಂತ್ರಿಗಳನ್ನ ಭೇಟಿ ಹಾಕೋದ್ರು ಒಟ್ಟಿಗೆ, ಅನುದಾನ ಕೇಳಕ್ಕೆ ಹೋದ್ರು ಒಟ್ಟಿಗೆ. ಈ ಒಂದು ಕ್ಯಾಂಟೀನ್ ಆಯ್ತಲ್ಲ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರಲ್ಲ, ಅದು ಆ್ಯಕ್ಚುಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದಂಥ CM ಇಬ್ರಾಹಿಂ ಅವರು ಒಂದು ಪ್ರಪೋಸಲ್ ಕೊಡ್ತಾರೆ. ಅಯ್ಯ ಕ್ಯಾಂಟೀನ್ ಅಂತ ಮಾಡಿ, ಸಿದ್ದರಾಮಯ್ಯ ಅಂತ ಇದೆ, ಅಯ್ಯ ಕ್ಯಾಂಟೀನ್ ಅಂತ ಮಾಡಿ ಅಂತಲಿ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಅದು ರೆಡಿ ಆಗಿರುತ್ತೆ, ಅಯ್ಯ ಕ್ಯಾಂಟೀನಲ್ಲಿ ಎಲ್ಲ ತಯಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಗ ಇದೇ SBM ಟೀಮ್ ಹೋಗ್ಬಿಟ್ಟು, ಇಲ್ಲ ಇದು ಇಂದಿರಾ ಕ್ಯಾಂಟೀನ್ ಅಂತ ಆಗಬೇಕು, ಇಂದಿರಾ ಗಾಂಧಿ ಅವ್ರ ಹೆಸರು ಇಡಬೇಕು ಅಂತೇಳಿ ಅವ್ರು ಪ್ರಪೋಸಲ್ ಇಟ್ಟು CLP ಸಭೆಯಲ್ಲಿ ಅದು SBM ಟೀಮ್ನ ಮೊದಲ ಯಶಸ್ಸು ಅಂತಲೇ ಹೇಳ್ಕೊತಾರೆ ಅವರು. ಅದಾದಮೇಲೆ ಅನುದಾನ ಕೇಳಲಿಕ್ಕೆ ಅವ್ರು 3 ಜನ ಒಟ್ಟೊಟ್ಟಿಗೆ ಹೋಗಿ ಬೆಂಗಳೂರಲ್ಲಿ ಹೈಯೆಸ್ಟ್ ಅನುದಾನ ತೊಗೊಂಡವರು ಅನ್ನೋಂಥದ್ದು ಆಯಿತು ಬಿಡಿ. ಅದ್ರ ಜೊತೆಗೆ ಮತ್ತೊಂದು ಟೀಮ್ ಇತ್ತು ಅವಾಗ, 3 ಜನ SPG ಟೀಮ್ ಅನ್ನೋರು. ಯಾರ್ಯಾರು ಅಂದರೆ ಉಗ್ರಪ್ಪ, ಅಶೋಕ್ ಪಟ್ಟಣ್ ಹಾಗೂ HM ರೇವಣ್ಣ. ಅಂದರೆ ಏನೇ ಇದ್ದರೂ ಫಸ್ಟು ದಿನ ಬೆಳಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇವ್ರದ್ದು. ಏನು ಇಶ್ಯೂ ಆರು ಇರಲಿ ಅದಕ್ಕೆ ಉತ್ತರ ಕೊಡೋದು. ವಿರೋಧ ಪಕ್ಷದ ನಾಯಕರು ಮಾತಾಡಿರಲಿ, ಯಾವ ನಾಯಕರೇ ಮಾತಾಡಿರಲಿ, ಅದಕ್ಕೆ ಇವ್ರದ್ದೊಂದು ಉತ್ತರ. ಮೋದಿಯಿಂದ ಹಿಡಿದು ಇಲ್ಲಿ ಈ ಮುಖ್ಯಮಂತ್ರಿ ಗಾದಿ ಬಗ್ಗೆ ಯಾರು ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇದ್ದು ಈ ಟೀಮು. ಈಗ ಅಂಥದ್ದೇ ಒಂದು ಟೀಮ್ನ ರೆಡಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ರೆಡಿ ಆಗ್ಬಿಟ್ಟಿದೆ ಇದು. ಯಾವಾಗ ರಾಜೀನಾಮೆ ಪರ್ವ ಶುರು ಆಯ್ತಲ್ಲ ಪಾಟೀಲ್ರೆ, ನಿನ್ನೆ ಆ್ಯಕ್ಚುಲಿ ಇದೆಲ್ಲ ನಾವು ತೋರಿಸ್ತಾ ಇದ್ವಲ್ಲ. ಈಗ ನಾವು ಮೊದಲಿನ ಸ್ಟೋರಿಯಲ್ಲಿ ಮಾತಾಡ್ತಾ ಇದ್ವಲ್ಲ, ಈಗ DK ಶಿವಕುಮಾರ್ ಅವರು ನೀವು ಹೆಂಗ್ ರಿಸೈನ್ ಕೊಟ್ಟರು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ ನಂತರ ರಿಸೈನ್ ಕೊಡೋ ಧೈರ್ಯ ಯಾರು ಮಾಡ್ತಾ ಇಲ್ಲ ಅಂದಮೇಲೆ ಈ RF ಏನು ಕೆಲಸ ಇರ್ಲಿಕ್ಕಿಲ್ಲ. ಅದು ಯಾವಾಗ ಕೊಟ್ಟಿದ್ದು ಸ್ಟೇಟ್ಮೆಂಟು? ಬೆಳಗ್ಗೆ. ನಿನ್ನೆ ರಾತ್ರಿ ಎಲ್ಲ ಏನಾಯ್ತು ಗೊತ್ತಾ ಪಾಟೀಲ್ರೆ ನಿಮಗೆ? ರಾತ್ರಿ 1 ಗಂಟೆ ಗೋವಿಂದಣ್ಣರು ಫೋನ್ ಮಾಡಿದ್ರು. 1 ಗಂಟೆ ಗೋವಿಂದಣ್ಣರು ಫೋನ್ ಮಾಡಿದ್ದು 1:07 ನಮ್ಮದಕ್ಕೆ ನ್ಯೂಸ್ ಬಂದಿದೆ. ಬೆಳಗ್ಗೆ 7 ಗಂಟೆಗೆ ಲೈವ್ ಹೋಗಿದೆ. ಅದು ಭಾರಿ ಮಜವಾಗಿದೆ ಅದು ಪಾಟೀಲ್ರೆ. ರಾತ್ರಿ ಎಲ್ಲ ನಮ್ಗೆ ಗೋವಿಂದಣ್ಣರಿಗೆ ಏನು ಪುರ್ತಿಲ್ಲ, ಅವ್ರು ರಾತ್ರಿ ಎಲ್ಲ ನಿಶಾಚರಿ, ಅವರು ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ. ರಾತ್ರಿ ಆಗಿರೋ ಕಾರ್ಯಾಚರಣೆಯೇ ಜಾಸ್ತಿ ಪಾಟೀಲ್ರೆ. ಏನಾಗಿದೆ ಗೊತ್ತಾ, ರಾತ್ರಿ ಇದೇ RAF ಟೀಮು ರಾತ್ರಿ 2 ಗಂಟೆಗೆ ಇದೇ ಸಂಗಮೇಶ್ವರ್ ಅವ್ರಿಗೆ ಫೋನ್ ಮಾಡಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ನೋಡೋಣ, ಏನು ಮಾಡಬೇಡಿ ಹಿಂಗೆಲ್ಲ, ಹಿಂಗೆ ಮತ್ತೆ ನೀವೇನಾದ್ರು ಅಪ್ಪಿತಪ್ಪಿ ರಾಜೀನಾಮೆ ಕೊಟ್ಬಿಟ್ರೆ ಅಂಗೀಕಾರ ಮಾಡಿಬಿಡ್ತಾರೆ ಅಂತ ರಾತ್ರಿನೇ ಹೇಳಿದ್ದಾರೆ ಇವರು. ಹಂಗೆ ಹೇಳಿ ಅವ್ರನ್ನೆಲ್ಲ ಅಡ್ಡ ಹಾಕಿರೋದು. ಇವರು ಸ್ಟೇಟ್ಮೆಂಟ್ ಕೊಡೋಕ್ಕೂ ಮೊದಲೇ ಆ ಮೆಸೇಜಲ್ಲಿ ಹೋಗಿದೆ, ನಿಮಗೇನಾಗಬೇಕು ಹೇಳಿ ಮಾಡ್ಕೊಳ್ಳೋಣ ಅಂತೆಲ್ಲ. ಈ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಇದರಲ್ಲಿ ಮತ್ತೊಬ್ರು ಇದ್ದಾರೆ, BV ಶ್ರೀನಿವಾಸ್ ಅಂತ. ಅವ್ರು ಫೋನ್ ಮಾಡಿ ಇವರೆಲ್ಲ ಯಾರು MLA ಇದ್ದಾರೆ ಅವ್ರಿಗೆ ಮಾತಾಡ್ತಾ ಇದ್ದಾರೆ. ಅವ್ರೇನು ಗೊತ್ತಾ ಅವ್ರ ಪ್ಲಾನು? ಅವ್ರು MLAಗೆ ಮಾತಾಡೋದಲ್ಲ, MLA ಮನೆಯವರಿಗೆ, MLA ಮಕ್ಕಳಿಗೆ, MLA ಅಣ್ಣಂಗೆ, MLA ತಮ್ಮಂಗೆ ಅವ್ರನ್ನ ಕಟ್ಟಾಕೋದು. ನೋಡಿ ಹೇಳಿ ಅಂತೇಳಿ. ಅಂದರೆ ಹೆಂಗೆಲ್ಲ RAF ವರ್ಕ್ ಆಗಿದೆ ಅನ್ನೋದಕ್ಕೆ ನಿನ್ನೆ ಇಡೀ ರಾತ್ರಿ ನಡೆದಂಥ ಕಾರ್ಯಾಚರಣೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಪಾಟೀಲ್ರೆ. ಓಕೆ.